ಏನಂದ್ರಿ ಅಭಿ? ಇವರು ನಿಮ್ಮ ಗೆಳೆಯನ? ಹಾಗಾದರೆ ನಾನೇನು, ನಾನು ಶತ್ರುನಾ? ನಿಮ್ಮ ಗೆಳೆಯ ನನ್ನನ್ನು ನಾಚಿಕೆ ಬಿಟ್ಟವಳು ಎಂದರೂ ನಿಮಗೆ ಸಂತೋಷವಾಗುತ್ತಿದೆ. ಇಷ್ಟು ದಿನ ಅದೇನೋ ಹೇಳ್ತಿದ್ದೀರಿ, ಪ್ರೀತಿ ಪ್ರೇಮ ಅಂತ. ಅದೆಲ್ಲ ಕೇವಲ ಒಂದು ಆರೋಪದಿಂದ ಹೋಯಿತಾ? ಇಲ್ಲ, ಅದೆಲ್ಲ ಸುಳ್ಳ? ಹೌದು, ನಾನು ಸುಳ್ಳು ಹೇಳಿ ಮದುವೆ ಆದೇನು. ಹಾಗಂತ ನಿಮ್ಮ ಆಸ್ತಿ ಏನು ಒಡೆಯಲಿಲ್ವಲ್ಲ? ಯಾವುದೋ ಒಂದು ಕೊಲೆ ನಡೆಯುವ ಜಾಗದಲ್ಲಿ ನಾನಿದ್ದೆ ಎಂದರೆ ನಾನೇ ಕೊಲೆ ಮಾಡಿದೆ ಎನ್ನುವ ಅರ್ಥವೇ ನಿಮ್ಮ ಮಾತು? ಅದೇ ರೀತಿ ಇದೆ ಎಂದಳು. ಅವನನ್ನು ತೀಕ್ಷ್ಣವಾಗಿ ನೋಡಿ ಗಂಡನ ಆರೋಪಗಳನ್ನು ಸಹಿಸಲು ಕಷ್ಟವಾಯಿತು. ಅವಳ ಮಾತಿಗೆ ಅವನ ಬಳಿ ಉತ್ತರವಿಲ್ಲ. ಅವಳ ಮಾತಿನಲ್ಲಿ ಸತ್ಯವಿದೆ, ಆದರೆ ಮನೆಯವರ ಎದುರು ಅವಳ ತಪ್ಪು ಕಂಡಿರುವಾಗ ಹೇಗೆ ಹೆಂಡತಿ ಪರ ವಹಿಸುವನು? ಅಷ್ಟು ಜನರ ಮಧ್ಯೆ ಹೆಂಡತಿಯ ಪರ ಮಾತನಾಡಲು ಸಾಕ್ಷಿಯೂ ಇಲ್ಲ. ಅಕ್ಕನ ಆರೋಗ್ಯ, ಹೆಂಡತಿಯ ನಡುವೆ ಇಕ್ಕಟ್ಟಿನ ಸ್ಥಿತಿ. ಮಾತನಾಡಿ ಇಷ್ಟೊತ್ತಿನವರೆಗೂ ನನ್ನನ್ನು ಕೆಳಮಟ್ಟದಲ್ಲಿ ಬೈದಿರಲ್ಲ. ಈಗ ಮಾತನಾಡಿ, ನನಗೆ ಈಗಲೇ ಉತ್ತರ ಬೇಕು. ನಾನೇನು ನಿಮ್ಮನೆ ಹಾಳಲ್ಲ, ನಿಮ್ಮಿಂದ ಬಾಯಿಗೆ ಬಂದಂತೆ ಅನಿಸಿಕೊಳ್ಳಲು. ನೀವು ಎಷ್ಟು ಹೇಳಿದರೂ ಅಷ್ಟೇ. ನಾನು ಯಾವ ತಪ್ಪನ್ನು ಮಾಡಿಲ್ಲ. ನನ್ನದಲ್ಲದ ತಪ್ಪಿಗೆ ನಾನು ಯಾರ ಮುಂದೆಯೂ ತಲೆಬಾಗುವುದಿಲ್ಲ. ಅದು ನಿಮ್ಮ ಮುಂದೆ ಆದರೂ ಸರಿ ಎಂದಳು, ಅವನ ಕಣ್ಣಲ್ಲಿ ಕಣ್ಣಿಟ್ಟು ದೃಢವಾಗಿ. ತಪ್ಪು ಮಾಡುವುದು ಮಾಡಿ ಈಗ ಈ ರೀತಿ ವಾದ ಮಾಡುವುದು ಸರಿಯಲ್ಲ ಶ್ರೀನಿಕಾ. ನಿನ್ನಿಂದ ತಪ್ಪಾಗಿದೆ, ಅದು ನಮ್ಮೆಲ್ಲರ ಕಣ್ಣ ಮುಂದೆ ಇದೆ. ಹಾಗಿರುವಾಗ ಒಳ್ಳೆಯವಳಂತೆ ನಟಿಸುವ ಮಾತೇಕೆ? ಸುಮ್ಮನೆ ಒಂದು ಕಡೆ ಕೂರು. ನಿನ್ನ ಆಟ ನೋಡಿಕೊಂಡಿರಲು ನಮಗೆ ಸಮಯವಿಲ್ಲ. ನಿನ್ನಿಂದ ಅಪಾಯ ಆಗಿರೋದು ಒಬ್ಬರಿಗಲ್ಲ, ಮೂವರಿಗೆ. ಪ್ರಜ್ಞಾ ಅಕ್ಕನಿಗೆ ಹೀಗಾಗಿದೆ ಎಂದು ದೊಡ್ಡಮ್ಮನು ಆಘಾತಗೊಂಡಿರ್ತಾರೆ. ಹಾಗೆ ಇರುವಾಗ ಅಭಿನೋವಿನಲ್ಲಿ ಮಾತನಾಡುತ್ತಿರುವನು. ಅವನ ಮಾತಿನಲ್ಲಿ ಯಾವುದೇ ತಪ್ಪಿಲ್ಲ. ಗಂಡನಾಗಿ ನಿನ್ನ ದಂಡಿಸುವುದು ಅವನ ಕರ್ತವ್ಯ. ಅವನಿಗೆ ಎದುರು ನಿಂತು ವಾದಿಸುವುದು ಸರಿಯೇ ಎಂದನು ಸಾತ್ವಿಕ್ ನಾದಿನ್ ಎಂಬ ಸಲುಗೆಯು. ಕರ್ತವ್ಯ? ಯಾವ ಕರ್ತವ್ಯ? ನನ್ನನ್ನಿವರು ಈ ರೀತಿ ಹೊಡೆದು ಹಿಂಸೆ ಕೊಡುತ್ತಿದ್ದರು ನೋಡಿಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ನೀವೆಲ್ಲ ಅದಾ ಕರ್ತವ್ಯ? ಅಥವಾ ಇವರ ರೀತಿ ನಾನು ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬಾರ್ದಿತ್ತು ಅಂತ ಅಂಗಿಸುವುದಾ? ಇದು ಕರ್ತವ್ಯವಲ್ಲ, ನಾಟಕ. ಇವರೇ ಒಂದು ಸುಳ್ಳು. ಇಷ್ಟು ಜನರ ಮುಂದೆ ಹೆಂಡತಿಗೆ ಹೊಡೆಯುವ ಇವನೆಂಥ ಗಂಡ ಎಂದಳು. ಗಂಡನ ಮೇಲೆ ಕುರುಡು ಪ್ರೀತಿ ತಳ ಮುಟ್ಟಿತ್ತು. ಅಭಿ ತಲೆ ತಗ್ಗಿಸಿದನು. ಕೋಪದಲ್ಲಿ ಹೆಂಡತಿಯ ಮೇಲೆ ಕೈ ಎತ್ತಿದ. ಶ್ರೀನಿಕಾ, ಇನ್ನೊಂದು ಮಾತನಾಡಿದರೂ ನಾನು ಸುಮ್ಮನಿರೋದಿಲ್ಲ. ಅರ್ಪಿತರವರು ಆಗಿನಿಂದ ಹೊರಗಡೆಯ ಮಾತುಗಳನ್ನು ಕೇಳಿಸಿಕೊಂಡಿದ್ದರು. ಅವರಿಗೆ ಮಗಳ ಮಮತೆಯ ಮುಂದೆ ಶ್ರೀನಿಕಾ ವಾದಗಳು ತಪ್ಪಾಗಿ ಕಂಡಿತ್ತು. ಎಲ್ಲರ ಎದುರು ನಿಜವಾಗಿಯೂ ತಪ್ಪಿಸ್ತೆಯಾಗಿ ನಿಂತಿದ್ದಳು ಶ್ರೀನಿಕಾ. ಅವಳ ಪರ ವಹಿಸಿ ಮಾತನಾಡುವವರು ಇಲ್ಲದೆ, ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ ಎಂದು ಕಿರಿಸ್ತಿದ್ದೀಯಲ್ಲ. ನೀನು ತಪ್ಪು ಮಾಡಿಲ್ಲ ಎಂದು ಹೇಳಲು ಏನಿದೆ ನಿನ್ನ ಬಳಿ ಸಾಕ್ಷಿ? ನಾವು ಸುಳ್ಳು ಹೇಳ್ಬೋದು, ಆದರೆ CCTV ಸುಳ್ಳು ಹೇಳ್ತದಾ? ನೀನು ಮಾಡಿರುವ ಘನಕಾರ್ಯ ನಮ್ಮೆದುರು ಅಷ್ಟು ಚೆನ್ನಾಗಿ ಕಾಣ್ತಿದೆ. ಆದರೂ ನೀನು ವಾದ ಮಾಡಲು ಏನಿದೆ ನಿನ್ನ ಬಳಿ ಸಾಕ್ಷಿ ಎಂದರು ಗಡುಸಾಗಿ. ಅತ್ತೆ, ನೀವು ಕೂಡ ಎಂದಳು ನೋವಿನಿಂದ. ಮದುವೆಯಾಗಿ ಬಂದಾಗಿನಿಂದ ಪ್ರೀತಿ ತೋರಿದವರು ಇಂದು ತನ್ನ ಬಿಟ್ಟು ಕೊಡಲಾರರು ಎಂದುಕೊಂಡಿದ್ದಳು. ಹೌದು, ನಾನೇ. ನೀನು ಎಂಥವಳೆಂದು ತಿಳಿಯದೆ ನಮ್ಮ ಅಭಿಯ ಹೆಂಡತಿ ಎಂದು ಪ್ರೀತಿ ಕಾಳಜಿಯಿಂದ ನಿನ್ನ ನೋಡಿಕೊಂಡಿದ್ದಕ್ಕೆ ನನ್ನ ಮಗಳನ್ನು ಕೊಲ್ಲಲು ಹೋದೆ. ನಿನಗ್ಯಾಕೆ ಬಂತು ಇಂಥ ದುರ್ಬುದ್ಧಿ? ನಾವೇನು ಮಾಡಿದೆವು? ನಿನಗೆ ಜೀವನವೆಲ್ಲ ನೋವು ಕಂಡ ನನ್ನ ಮಗಳು ಈಗ ತಾನೇ ತಾಯ್ತಂತ ಖುಷಿಯಲ್ಲಿದ್ಲು. ಅದನ್ನು ಪೂರ್ಣವಾಗಲು ಬಿಡಲಿಲ್ವಲ್ಲ ನೀನು. ನಿನ್ನದು ಎಂಥ ಕೆಟ್ಟ ಮನಸ್ಸು. ನಿಂಗೆ ಎಂಥ ಬುದ್ಧಿ ಇದೆ ಎಂದು ಗೊತ್ತಿದ್ದರೆ ನೀನು ನಮ್ಮ ಮನೆಗೆ ಮದುವೆಯಾಗಿ ಬಂದಾಗಲೇ ಕತ್ತು ಹಿಡಿದು ಆಚೆಗೆ ನೂಗ್ತಿದ್ದೆ. ಅಂದು ನಿನ್ನ ಉಪಚರಿಸಿದ್ದಕ್ಕೆ ಎಂದು ನಮ್ಮ ನೆಮ್ಮದಿಯನ್ನು ಕಿತ್ತುಕೊಂಡೆ ನೀನು ಎಂದರು ಕಟುವಾದ ಮಾತುಗಳಿಂದ ಧ್ವನಿ ಏರಿಸಿ. ಇಲ್ಲ ಅತ್ತೆ, ನಾನೇನು ಮಾಡಿಲ್ಲ. ಬೇಕಿದ್ರೆ ನಿಮಗೆಲ್ಲ ಅಷ್ಟೊಂದು ನನ್ನ ಬಗ್ಗೆ ಅನುಮಾನ ಇದ್ದರೆ ಪ್ರಜ್ಞಾ ಅಕ್ಕ ಹೇಳೋವರೆಗೂ ಕಾಯಿರಿ. ಅವರ ಬಾಯಿಂದಲೇ ಸತ್ಯ ಕೇಳಿ. ಅವರು ನನ್ನ ಮೇಲೆ ದೂರ ಹೇಳಿದರೆ ಖಂಡಿತ ನಾನು ನೀವು ಕೊಟ್ಟ ಶಿಕ್ಷೆಯನ್ನು ಅನುಭವಿಸ್ತೇನೆ. ಸದ್ಯಕ್ಕೆ ನನಗಿರುವ ಸಾಕ್ಷಿ ಅವರೊಬ್ಬರೇ ಎಂದಳು ನೋವಿನಿಂದ. ಅವಳನ್ನು ಯಾರೂ ನಂಬುತ್ತಿಲ್ಲ ಎಂದು ದುಃಖವಾಗುತ್ತಿತ್ತು. ಸಾಧ್ಯವಿಲ್ಲ. ಒಂದು ಸಾರಿ ನಿನ್ನ ಬಳಿ ನನ್ನ ಮಗಳನ್ನು ಬಿಟ್ಟಿದ್ದಕ್ಕೆ ನೀನು ಮಾಡಿರುವ ಸಹಾಯವೇ ಸಾಕು. ಇನ್ನೆಂದು ಅವಳ ಬಳಿ ನಿನ್ನನ್ನು ಸೇರಲು ಬಿಡೋದಿಲ್ಲ ನಾನು. ಮತ್ತೆ ಒಳ್ಳೆಯತನದ ನಾಟಕ ಆಡಿ ನಮ್ಮ ಜೊತೆ ಉಳಿದುಕೊಳ್ಳಲು ನೋಡುತ್ತಿರುವೆಯಾ? ಅದು ಎಂದಿಗೂ ಸಾಧ್ಯವಿಲ್ಲ. ನಿನ್ನಿಂದ ಅರೆಜೀವ ಆಗಿರುವ ಅವಳ ಬಳಿ ನಿನ್ನನ್ನು ಬಿಟ್ಟು ನನ್ನ ಮಗಳನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ. ದಯವಿಟ್ಟು ನಮ್ಮಿಂದ ದೂರ ಇರು.
ನಿನ್ನಿಂದ ನನ್ನ ಮಗುವಿಗಾಗಲಿ ಅಪಾಯ ಆದರೆ ನಿನ್ನ ಜೀವ ಸಹಿತ ಉಳಿಸೋದಿಲ್ಲ ಎಂದರು ಅರ್ಪಿತಾ ಅವಳಿಗೆ ಕೈ ಮುಗಿದು. ಆಂಟಿ, ನೀವು ಹೀಗೆ ಅಂದರೆ ಹೇಗೆ? ಸ್ವಲ್ಪ ಅವಳ ಮಾತನ್ನು ಕೇಳಿ. ಎಲ್ಲರೂ ಅವಳ ವಿರುದ್ಧವಾಗಿ ನಿಂತರೆ ಅವಳೊಬ್ಬಳೆ ಏನು ಮಾಡ್ತಾಳೆ? ಅವಳಿಗೂ ಸ್ವಲ್ಪ ಸಮಯ ಕೊಡಿ ಎಂದಳು ವೇದ ಗೆಳತಿಯ ಪರವಹಿಸಿ. ಹಾಗಿದ್ರೆ ಎಲ್ಲರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಕ್ಕೆ ಹೇಳು. ಇವಳಿಗೆ ಇಲ್ಲಿ ಜಾಗ ಇಲ್ಲ, ಖಾಲಿ ಮಾಡಬೇಕು. ತಪ್ಪು ಮಾಡಿದವರಿಗೆ ವರ್ಮಾ ಮನೆಯಲ್ಲಿ ಜಾಗವಿಲ್ಲ ಎಂದರು ಭಾನುಮತಿ ಹೇಗಾದರೂ ಶ್ರೀಯನ್ನು ಹೊರಹಾಕಲು. ಈ ವಿಷಯದಲ್ಲಿ ನನ್ನದು ಎಳ್ಳಷ್ಟು ತಪ್ಪಿಲ್ಲ. ಯಾವ ದೇವರ ಮೇಲೆ ಆದರೂ ಪ್ರಮಾಣ ಮಾಡುವೆ. ನೀವೆಲ್ಲ ಮೊದಲೇ ನನ್ನ ಬಳಿ ಸಮಾಧಾನವಾಗಿ ಕೇಳಿದರೆ ನನ್ನ ತಪ್ಪಿಲ್ಲದಿದ್ದರೂ ಖಂಡಿತ ಇವರೆಲ್ಲರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಿದ್ದೆ. ಈಗ ನಾನು ತಪ್ಪು ಮಾಡದೆ ಯಾರೇ ಎದುರು ತಲೆ ಬಾಗೋದಿಲ್ಲ. ಸ್ವತಃ ನಿಮ್ಮ ಮುಂದೆ ಆದರೂ ಸರಿ ಎಂದಳು ಗಂಡನ ಕಡೆ ಉಬ್ಬೇರಿಸಿ ಕುಗ್ಗದೆ. ನಿಟ್ಟುಸಿರು ಬಿಟ್ಟವ. ಅವಳಿಗೆ ಕೊಟ್ಟ ಸಮಯ ಮೀರಿದೆ ವೇದ. ಅವರೇ ಇನ್ನೇನಿದ್ದರೂ ಶಿಕ್ಷೆ ಕೊಡಬೇಕು. ಇವಳು ಮಾಡಿದ ಕೆಲಸಕ್ಕೆ ಎಲ್ಲರ ಮುಂದೆ ನನ್ನನ್ನು ತಲೆ ತಗ್ಗಿಸುವಂತೆ ಮಾಡಿಬಿಟ್ಲು. ಇವಳು ಈ ರೀತಿಯೆಂದು ಗೊತ್ತಿದ್ದರೆ ಆಕ್ಸಿಡೆಂಟ್ ಆಗಿ ಸಾಯ್ತಾ ಬಿದ್ದಾಗ ಬದುಕಿಸದೆ ಆಗಿ ಬರ್ತಿದ್ದೆ. ಇವಳಂದೇ ಸತ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನು ಬದುಕಿಸಿದ ಸರ್ಪ ನಮ್ಮನ್ನೇ ವಿಷ ಸರ್ಪವಾಗಿ ಕೊಲ್ಲಲು ಬಂದಿದೆ ಎಂದರೆ ಮತ್ತೆ ಅದನ್ನು ಸಾಕಲು ನಾನು ತಯಾರಿಲ್ಲ ಎಂದನು. ಅಭಿ ಹೆಂಡತಿಯ ಮೊಂಡಾಟ ಸಹಿಸಲಾಗದೆ. ಏನು ನಿಮ್ಮ ಮಾತಿನ ಅರ್ಥ ಎಂದಳು ವೇದ ಗೆಳತಿಯ ಬದುಕು ಎತ್ತ ಸಾಗುತ್ತಿದೆ ಎಂಬ ಭಯದಲ್ಲಿ. ಅವಳಿಗೆ ಈಗಲೇ ಇಲ್ಲಿಂದ ಹೊರಡಲು ಹೇಳಿ. ನನಗೆ ಅವಳ ಮುಖ ನೋಡಲು ಅಸಹ್ಯವಾಗ್ತಿದೆ. ಇಷ್ಟು ದಿನ ಹೇಗೋ ಕಟ್ಟಿಕೊಂಡ ತಪ್ಪಿಗೆ ಅವಳ ಜವಾಬ್ದಾರಿಯನ್ನು ತೆಗೆದುಕೊಂಡೆ. ಆದರೆ ಇನ್ಮುಂದೆ ಅದು ನನ್ನಿಂದ ಸಾಧ್ಯವಿಲ್ಲ. ಇಲ್ಲಿಗೆ ಅವಳ ನನ್ನ ಸಂಬಂಧ ಮುಗಿದು ಹೋಯಿತು. ಹೊರಟು ಹೋಗಲು ಹೇಳಿ ಎಂದನು ಕಷ್ಟದಿಂದ. ಅವಳಿಲ್ಲಿ ಇದ್ದರೆ ವಾದ ಮಾಡುತ್ತಾ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗುವಳು ಎಂದು ಗಟ್ಟಿ ಮನಸ್ಸು ಮಾಡಿ ದೂರ ಸರಿಸುವ ನಿರ್ಧಾರ ಮಾಡಿದ್ದ. ಎದ್ದು ನಿಂತ ನಿರುಪಮ. ಏನು ಮಾತನಾಡ್ತಿದ್ದೆ ಅಭಿ? ಅವಳು ತಪ್ಪು ಮಾಡಿದಾಳೆ, ಇಲ್ಲ ಎಂದು ಹೇಳುತ್ತಿಲ್ಲ. ಹಾಗಂತ ಹೀಗೆ ಏಕಾಏಕಿ ಮನೆ ಬಿಟ್ಟು ಹೋಗು ಎಂದರೆ ಅವಳು ಎಲ್ಲಿ ಹೋಗ್ತಾಳೆ? ಅವಳಿನ ಹೆಂಡತಿ ಕಣು. ತಪ್ಪು ಮಾಡಿರಲಿ ಬಿಡಲಿ, ತಿದ್ದಿ ಬುದ್ಧಿ ಹೇಳುವುದು ಗಂಡನಾಗಿ ನಿನ್ನ ಕರ್ತವ್ಯ. ಅದು ಬಿಟ್ಟು ಅವಳನ್ನು ತೊರೆಯುವ ನಿರ್ಧಾರ ಮಾಡಬೇಡ ಕಣು ಎಂದನು ನಿರುಪಮ ಮಗನ ಮಾತು ಇಷ್ಟ ಆಗದೆ. ಇನ್ನೇನು ಮಾಡು ಅಂತೀಯ ಅಮ್ಮ? ನನ್ನ ಬಳಿ ಇರುವುದು ಎರಡೇ ಆಯ್ಕೆ. ಇವಳ ತಪ್ಪನ್ನು ಮನ್ನಿಸಿ ಇವಳ ಜೊತೆ ಉಳಿಯುವುದು, ಇನ್ನೊಂದು ತಪ್ಪು ಮಾಡಿದವಳಿಗೆ ಶಿಕ್ಷೆ ಕೊಡುವುದು. ಇಂಥವಳ ಜೊತೆ ಬದುಕುವುದು ನನಗೆ ಅಸಾಧ್ಯವಾದ ಮಾತು. ಇವಳಿಗೆ ಇಷ್ಟು ದಿನ ನಾವು ಕೊಟ್ಟ ಆಡಂಬರ ವೈಭೋಗ ಜೀವನ ತಲೆಗೇರಿದೆ. ಸ್ವಲ್ಪ ದಿನ ಅದೆಲ್ಲ ಎಳಿ ಬಿಡಿ, ಆಗ ತನ್ನಿಂದ ತಾನೇ ಸರಿ ಹೋಗುತ್ತಾಳೆ ಎಂದನು. ಅವಳು ತಿರುಗಿ ವಾದಿಸ್ತಿರುವುದರಿಂದ. ಅವಳು ತಪ್ಪು ಮಾಡಿದರೆ ಜೊತೆಲಿಟ್ಟುಕೊಂಡು ಶಿಕ್ಷೆ ಕೊಡು, ನಾನೇನು ಬೇಡ ಎನ್ನುವುದಿಲ್ಲ. ಆದರೆ ಅವಳನ್ನು ಮನೆ ಬಿಟ್ಟು ಹೋಗು ಎಂದು ಹೇಳಬೇಡ. ಅವಳು ವರ್ಮಾ ಮನೆಯ ಸೊಸೆ, ನಿನಗಿರುವಷ್ಟೇ ಅಧಿಕಾರ ಅವಳಿಗಿದೆ. ಇಷ್ಟು ಕಟು ಮನಸ್ಸಿನವರು ಆಗಬೇಡ್ವೋ ರೀ? ನೀವಾದರೂ ಇವನಿಗೆ ಹೇಳಿ ಇದು ತಪ್ಪು ಎಂದು ಮಗನ ಮನವೊಲಿಸಲು ಯತ್ನಿಸಿದರು. ನಿರುಪಮ, ಅಭಿ ಮಾಡಿರುವ ನಿರ್ಧಾರ ಸರಿಯಾಗಿದೆ ಅಂದು ಸಮರ್ಥ್. ನನ್ನ ಮಗಳ ವಿಷಯದಲ್ಲಿ ತಪ್ಪು ಮಾಡಿದೆ ಎಂದು ಅವನನ್ನು ನಾವು ಶಿಕ್ಷಿಸಲಿಲ್ಲವೇ? ಈಗ ನಿನ್ನ ಸೊಸೆಯ ವಿಷಯಕ್ಕೆ ಬಂದರೆ ವಹಿಸಿಕೊಳ್ತಿದ್ಯಾ? ನಿನಗೂ ನನ್ನ ಮಗಳಿಗೆ ಈಗಾಗಲೇ ಎಂಬ ಆಸೆ ಇತ್ತ? ಅವಳ ಜೀವನಕ್ಕೆ ಏನಾದರೂ ಆಗಿದ್ದರೆ ಹೀಗೆ ಹೇಳ್ತಿದ್ಯಾ? ನಿಮಗೆ ನಿನ್ನ ಸೊಸೆ ಬೇಕಿದ್ದರೆ ಹೇಳಿಬಿಡಿ, ನಾವೇ ಇನ್ನು ಮುಂದೆ ಬೇರೆ ಇರ್ತೇವೆ. ಆದರೆ ಖಂಡಿತ ಇವಳು ಇರುವ ಜಾಗದಲ್ಲಿ ನಾನು ನನ್ನ ಮಗಳನ್ನು ಇರಿಸುವುದಿಲ್ಲ ಎಂದರು ಅರ್ಪಿತಾ ನಿರ್ಧಾರದ ದನಿಯಲ್ಲಿ. ಅವರ ಮಾತಿಗೆ ಉಳಿದವರ ಬಾಯಿ ಕಟ್ಟಿತು. ಇಲ್ಲ ದೊಡ್ಡಮ್ಮ, ನನಗೆ ನನ್ನ ಅಕ್ಕನೇ ಮುಖ್ಯ. ನಾನೇನು ಇವಳನ್ನು ಪ್ರೀತಿಸಿ ಮದುವೆಯಾಗಿಲ್ಲ. ಬದಲಿಗೆ ಹೆಂಡತಿ ಎಂದು ಕಾಳಜಿ ಮಾಡಿದೆ ಅಷ್ಟೇ. ತಪ್ಪು ಯಾರು ಮಾಡಿದರೂ ತಪ್ಪೇ. ನನಗೆ ನಿನ್ನೆ ಮೊನ್ನೆ ಬಂದವಳಿಗಿಂತ ನನ್ನ ಕುಟುಂಬ ಮತ್ತು ಅಕ್ಕನೇ ಮುಖ್ಯ. ಅವಳಿಂದ ನಮ್ಮ ನೆಮ್ಮದಿಗೆ ಕುತ್ತು ಬಂದಿದೆ ಎಂದರೆ ಅವಳಲ್ಲಿ ಇರುವುದೇ ಬೇಡ. ಅವಳಿಗಾಗಿ ನೀವೆಲ್ಲ ಹೋಗುವುದು ಬೇಡ, ಅವಳೇ ಹೋಗಲಿ ಎಂದನು ಹೆಂಡತಿಯ ಮುಖ ನೋಡುತ್ತಾ. ಈ ರೀತಿಯಲ್ಲಾದರೂ ಅವಳು ಒಪ್ಪಿಕೊಳ್ಳಲಿ ಎಂದು. ಗಂಡನ ಎಲ್ಲ ಆರೋಪಗಳ ಕೇಳಿದವಳಿಗೆ ತನಗೆ ಅಸ್ತಿತ್ವವೇ ಇಲ್ಲವೆಂದು ಅನಿಸಲು ಶುರುವಾಗಿತ್ತು. ಸಾಯುವ ಕೊನೆ ಕ್ಷಣದಲ್ಲಿ ಒಬ್ಬ ಕೈದಿಗೂ ಕೂಡ ಕೊನೆಯ ಆಸೆ ಹೇಳುತ್ತಾರೆ. ಆದರೆ ಅವಳಿಗೆ ಮಾತನಾಡುವ ಅವಕಾಶವೇ ಇರಲಿಲ್ಲ. ಒಂದು ನಿರ್ಜೀವ ಬೊಂಬೆಯಂತೆ ಆಗಿದ್ದಳು ಶ್ರೇಣಿಕಾ. ಯಾರೇನೇ ಹೇಳಲಿ ಬಗ್ಗುವುದಿಲ್ಲ ಎನ್ನುವಂತೆ ಇತ್ತು ಅವಳ ನೋಟ. ವೇದನ ಜೊತೆ ನಿಂತಿದ್ದ ಶ್ರೇಣಿಕಾ ಅವಳ ಕೈ ಬಿಡಿಸಿಕೊಂಡು ಗಂಡನ ಎದುರು ನಿಂತಳು. ಗಂಡ ಹೆಂಡತಿ ಸಂಬಂಧ ಎಂದರೆ ಉಸಿರಿರುವ ತನಕ ಮುಗಿಯದಂತೆ.
ಆದರೆ ನನ್ನ ಅದೃಷ್ಟ ನೋಡಿ ಹೇಗಿದೆ ಎಂದು. ನಾನು ಕದ್ದು ಮುಚ್ಚಿ ಮದುವೆಯಾಗಿದ್ದಕ್ಕೆ ಅರ್ಧ ದಾರಿಯಲ್ಲೇ ನನ್ನ ದಾಂಪತ್ಯ ಮುಗಿದು ಹೋಗ್ತಿದೆ. ಅಂದು ನನ್ನ ತಾಯಿಯ ಕಣ್ಣಿನಲ್ಲಿ ನೀರು ತರಿಸಿ ನಿಮ್ಮ ಆರಿಸಿಕೊಂಡೆ. ಅದಕ್ಕೆ ನನಗಿದು ಶಿಕ್ಷೆ ಇರಬೇಕು. ಅಂದು ನನ್ನ ತಾಯಿಯ ಮರ್ಯಾದೆ ಹೋಗಲು ಕಾರಣವಾಗಿದ್ದೆ. ಇಂದಿಷ್ಟು ಜನರ ಎದುರು ನನ್ನದಲ್ಲದ ತಪ್ಪಿಗೆ ಮರ್ಯಾದೆ ಹೋಗ್ತಿದೆ. ಬಹುಶಃ ಕರ್ಮ ಎಂದರೆ ಇದೇ ಅನಿಸ್ತಿದೆ ಎಂದವಳು ವಿಷಾದನೀಯ ನಗು ಬೀರಿ. ನೀವೆಲ್ಲ ಇಷ್ಟು ದಿನ ನನಗೆ ಕಾಳಜಿ ಮಾಡಿ ನೋಡಿ ನಿಮ್ಮನ್ನೆಲ್ಲ ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದೆ. ಆದರೆ ವಾಸ್ತವ ಯಾವತ್ತು ವಾಸ್ತವನೇ. ತನ್ನದು ಎಂದು ಬಂದಾಗ ಮನುಷ್ಯ ಸ್ವಾರ್ಥಿ ಆಗೋದು ಸಹಜ. ಮನೆ ಮಗಳ ವಿಷಯ ಬಂದಾಗ ಸೊಸೆ ಯಾವತ್ತೂ ಬೇಕಿಲ್ಲದ ವಸ್ತುವೆ. ಅದರ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ. ನಿಮ್ಮ ಮನಸ್ಸೇ ಹುಳುಕಾಗಿರುವಾಗ ನಾನೇನು ಹೇಳಿ? ಇಷ್ಟು ದಿನ ನನ್ನ ಸಹಿಸಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಎಂದು ಎಲ್ಲರೆಡೆ ಕೈ ಮುಗಿದಳು. ಇನ್ನೊಂದು ಮಾತು ಅಭಿಯವರೇ, ಅದೇನು ಹೇಳಿದ್ರಲ್ಲ, ಆಡಂಬರದ ವೈಭೋಗದ ಜೀವನ ತಲೆಗೇರಿದೆ, ಸ್ವಲ್ಪ ದಿನ ಅದೆಲ್ಲ ಕೆಳಗಿಳಿಯಲಿ ಎಂದು. ನಾನು ಬಡತನದಲ್ಲಿ ಬೆಳೆದವಳು. 4 ದಿನದ ಅರಮನೆ ವಾಸ ಸಿಕ್ಕಿತ್ತು ಎಂದು ಗಂಜಿ ಹಾಕಿದ ಗುಡಿಸಲು ಮರೆಯುವವಳಲ್ಲ. ನಿಮ್ಮ ಆಡಂಬರ ವೈಭೋಗ ಇಲ್ಲದಿದ್ದರೂ ನನ್ನ ಆತ್ಮ ನನ್ನ ಬಳಿ ಇದೆ. ನನಗಷ್ಟೇ ಸಾಕು. ನಾನೆಂದು ನಿಮ್ಮ ಜೀವನಕ್ಕೆ ತಿರುಗಿ ಬರುವುದಿಲ್ಲ ಎಂದಳು. ತಲೆ ಎತ್ತಿ ನೋಡಿದ ಅವಳ ಮುಖದಲ್ಲಿ ದೃಢ ಸಂಕಲ್ಪ ಇತ್ತು. ಅವಳು ಧರಿಸಿದ್ದ ಚಿನ್ನದ ಕಿವಿಯೋಳೆ, ಸರ, ಉಂಗುರಗಳು, ಬಳೆ ತೆಗೆದವಳು ನಿರುಪಮರ ಕೈಗೆ ನೀಡಿದಳು. ಮಾಂಗಲ್ಯ ಕೈಯಲ್ಲಿ ಹಿಡಿದವಳ ನೋಡಿ ಸ್ವತಃ ಅಭಿಯ ಮೈ ಒಂದು ಕ್ಷಣ ನಡುಗಿತು. ಶ್ರೀ, ಬೇಡ ಕಣೆ, ತಪ್ಪು ಮೇಲೆ ತಪ್ಪು ಮಾಡ್ತಿದ್ಯಾ. ಜೀವನ ಎಂದರೆ ಹುಡುಗಾಟಿಕೆ ಅಲ್ಲ ಎಂದನು. ಅವಳ ಕೈ ಹಿಡಿದು ಮಾಂಗಲ್ಯ ಸರ ನೋಡಿ ವ್ಯಂಗ್ಯವಾಗಿ ನಕ್ಕವಳು. ವೇದ, ಹೋಗಿ ಒಂದು ಕರಿಮಣಿ ಸರ ತರ್ತೀಯ, ಹಾಗೆ ನನಗೊಂದು ಜೊತೆ ಬಟ್ಟೆ ಎಂದು ತನ್ನ ಮೊಬೈಲ್ ಕವರ್ನಲ್ಲಿಟ್ಟಿದ್ದ 502 ನೋಟನ್ನು ವೇದಳ ಕೈಗಿಟ್ಟಳು. ಅವಳೇನು ಮಾಡುವಳು ಎಂದು ನೋಡುತ್ತಿದ್ದರು ಎಲ್ಲರೂ. ಗೆಳತಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡ ವೇದ ಕಣ್ಣು ತುಂಬಿಕೊಂಡು ತಲೆ ಆಡಿಸಿ ಹೋದವಳು. ಅಲ್ಲೇ ಒಂದು ಚಿಕ್ಕ ಅಂಗಡಿಗೆ ಹೋಗಿ ಹಿತ್ತಾಳೆ ಕರಿಮಣಿ ಸರದ ಜೊತೆ ಒಂದು ಲೆಗ್ಗಿನ್ ಟಾಪ್ ತಂದಳು. ಅವಳು ಬರೋವರೆಗೂ ಮೌನವಾಗಿ ಕುಳಿತಿದ್ದ ಶ್ರೇಣಿಕಾ ಅವಳು ತಂದಿದ್ದ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಬದಲಾಯಿಸಿ ಬಂದವಳು. ಅಭಿಯ ಎದುರಿನಲ್ಲಿ ಬರೀ ತಾಳಿಯನ್ನು ಕರಿಮಣಿ ಸರಕ್ಕೆ ಪೋಣಿಸಿ ಕುತ್ತಿಗೆಗೆ ಹಾಕಿಕೊಂಡು ಚಿನ್ನದ ಸರ ಅಭಿಯ ಕೈಗಿಟ್ಟಳು. ಶ್ರೀ, ಬೇಡ ಕಣೆ, ಇಂಥ ನಿರ್ಧಾರ ಮಾಡಬೇಡ ಮಗಳೇ. ಅವನು ಕೋಪದಲ್ಲಿ ಇದ್ದಾನೆ, ಅದಕ್ಕೆ ಹೀಗೆಲ್ಲ ಮಾತನಾಡ್ತಿದ್ದಾನೆ. ಅವನಿಗೆ ನಾನು ಬುದ್ಧಿ ಹೇಳ್ತೇನೆ. ನನ್ನ ಮಗನನ್ನು ಬಿಟ್ಟು ಹೋಗಬೇಡ ಮಗಳೇ. ಸ್ವಲ್ಪ ಹೊತ್ತು ಸುಮ್ಮನಿದ್ದು ಬಿಡು. ಪ್ರಜ್ಞೆ ಇದ್ದರೆ ಎಲ್ಲ ಸರಿ ಹೋಗ್ತದೆ. ದುಡುಕ್ಬೇಡ ಕಣೆ ಎಂದರು ನಿರುಪಮ ಸೊಸೆಯ ಕೈ ಹಿಡಿದು ಪರಿಪರಿಯಾಗಿ ಕೇಳಿಕೊಳ್ಳುತ್ತ. ಕಾಲಚಕ್ರ ಹುರುಳ್ತದೆ ಅತ್ತೆ. ಮರುಭೂಮಿಯಲ್ಲಿ ನಿಂತು ಕೇವಲ ಮಳೆಯನ್ನೇ ಬಯಸುವುದು ಮೂರ್ಖತನವಲ್ಲವೇ? ನನಗೆ ಇದೊಂದು ಅಗ್ನಿ ಪರೀಕ್ಷೆ ಅಂದ್ಕೊಳ್ಳಿ. ಆದರೆ ಖಂಡಿತ ನನ್ನತನವನ್ನು ಬಿಟ್ಟು ಇಲ್ಲೇ ಇರಲಾರೆ. ನನ್ನನ್ನು ನೋಡಿಕೊಳ್ಳುವ ಶಕ್ತಿ ನನಗಿದೆ. ನಿಮ್ಮ ಆರೋಗ್ಯ ಜೋಪಾನ. ಈ ಮನೆಯಲ್ಲಿ ನನಗೆ ತುಂಬ ಇಷ್ಟವಾದ ವ್ಯಕ್ತಿ ನೀವು. ನಿಮ್ಮಂಥ ಅತ್ತೆ ಎಲ್ಲರಿಗೂ ಸಿಗೋದಿಲ್ಲ. ಆದರೆ ಅದನ್ನು ಅನುಭವಿಸುವ ಭಾಗ್ಯವೇ ನನಗಿಲ್ಲ ಎಂದವಳ ಕಣ್ಣಿನಿಂದ ಹನಿ ಜಾರಿತು. ನನ್ನ ತಂದೆ ನಮಗೆ ಹಿಂಸೆ ಕೊಡ್ತಿದ್ರು. ಹಾಗೆಲ್ಲ ನನ್ನ ತಾಯಿ ಯಾವಾಗಲೂ ಹೇಳ್ತಿದ್ರು, ನಿಮಗೆ ಒಳ್ಳೆಯ ಗಂಡ ಸಿಗ್ತಾನೆ ಎಂದು. ನಮಗೆ ಶ್ರೀಮಂತ ಗಂಡಂದಿರು ಸಿಕ್ಕರೆ ಹೊರತು ಗುಣವಂತ ಗಂಡ ಸಿಗಲಿಲ್ಲ. ನನ್ನ ಜೀವನದಲ್ಲೇ ನಾನು ಮಾಡಿದ ತಪ್ಪು ನಿಮ್ಮನ್ನು ಆಯ್ಕೆ ಮಾಡಿತ್ತು. ಈಗ ನಿಮ್ಮ ಅಕ್ಕನಿಗಾಗಿ ಇಷ್ಟೊಂದು ಕಟುವಾಗಿರುವ ನೀವು, ನಾಳೆ ಇದರಲ್ಲಿ ನಾನು ತಪ್ಪಿಲ್ಲ ಅಂತ ತಿಳಿದಾಗ ನೀವು ನನಗೆ ಕೊಟ್ಟ ಏಟುಗಳನ್ನು ನಾನು ನಿಮಗೆ ಕೊಡ್ಲಾ ಎಂದಳು ಮುಖಕ್ಕೆ ಹೊಡೆದಂತೆ. ಶ್ರೇಣಿಕಾ ಎಂದರೆ ಅರ್ಪಿತಾ. ಗಂಡನಿಗೆ ರೋಪ ಹಾಕಿದರೆ ಹೇಗೆ ಸಹಿಸುವರು? ಅವರ ಎದುರು ಕೈ ಅಡ್ಡ ಹಿಡಿದು, ನಾನೇ ಶ್ರೇಣಿಕಾ, ನಿಮ್ಮ ಕಿರಿ ಸೊಸೆ ಇಂಚರಳ ತಂಗಿ. ನಿಮ್ಮ ಮಗಳ ಮೇಲಿನ ಕುರುಡು ಪ್ರೀತಿಗೆ ನನ್ನ ಬಲಿ ಕೊಡಲು ನೋಡಬೇಡಿ. ನಾನು ಬಲಿ ಕೊಡುವ ಕುರಿಯಲ್ಲ. ಮಗಳು ಜೋಪಾನ. ಸಮಯ ಬದಲಾಗುತ್ತದೆ. ಮಾತಿನಲ್ಲೇ ಚಾಟಿ ಏಟು ಬೀಸಿದಳು. ನಿರುಪಮ ಎದುರು ನಿಂತು, ಅತ್ತೆ, ಅಕಸ್ಮಾತ್ ಪ್ರಜ್ಞಾ ಅಕ್ಕ ಜಾಗದಲ್ಲಿ ನಾನಿದ್ದು ಪ್ರಜ್ಞಾ ಅಕ್ಕ ತಪ್ಪಿಸ್ತೆ ಆಗಿದ್ದರೆ ನೀವು ಇದೇ ರೀತಿಯ ಅವರನ್ನು ಹೊರಹಾಕಲು ಹೇಳ್ತಿದ್ದೀರಾ ಎಂದಳು ಅಳುತ್ತಲೇ. ಇಲ್ಲ ಮಗಳೇ, ಪ್ರಜ್ಞಾ ಜಾಗದಲ್ಲಿ ನನ್ನ ಸ್ವಂತ ಮಗಳಿದ್ರು ನಮ್ಮ ಹಣೆ ಬರ ಸರಿ ಇಲ್ಲ ಅಂತ ಸುಮ್ಮನೆ ಆಗ್ತಿದ್ದೆ. ಯಾರು ಬೇಕೆಂದು ತಪ್ಪು ಮಾಡೋದಿಲ್ಲ. ನಿನ್ನಂಥ ಮುದ್ದು ಸೊಸೆಯ ಹೊರ ಹಾಕುವಷ್ಟು ಕೆಟ್ಟವಳು ನಾನಲ್ಲ ಕಣೆ ಎಂದರು ಅವಳ ತಬ್ಬಿ ಅಳುತ್ತಾಳೆ. ನಿಮ್ಮ ಮಾತು ಸರಿ ಅತ್ತೆ. ಬಹುಶಃ ನನ್ನ ಜಾಗದಲ್ಲಿ ಅಂಜನಾ ಅಕ್ಕ ಇದ್ದರೆ ಇಲ್ಲಿ ಇಂಥ ಸಂದರ್ಭ ಬರ್ತಿರಲಿಲ್ಲ. ತಪ್ಪು ನನ್ನ ಸ್ಥಾನದು ಎಂದವಳು ಅಭಿಯ ಮುಂದೆ ಹೋಗಿ, ಅಂದು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲು ನೀವು ನನ್ನನ್ನು ಸಾವಿನ ದವಡೆಯಿಂದ ಪಾರು ಮಾಡಿದ್ದೀರಿ. ಅದಕ್ಕೆ ನಾನು ಋಣಿ.
ನೀವು ನನಗಾಗಿ ಖರ್ಚು ಮಾಡಿರುವ ನೋವು ದುಃಖ ಇಲ್ಲಿಗೆ ಸಮವಾಗಿದೆ. ಆದರೆ ನೀವು ಕೊಟ್ಟ ದೊಡ್ಡ ಮಟ್ಟದ ಹಣವನ್ನು ಕೊಡಲು ಈಗ ನನ್ನಿಂದ ಆಗೋದಿಲ್ಲ. ಆದರೆ ಖಂಡಿತ ಆದಷ್ಟು ಬೇಗ ನಿಮ್ಮ ಖಾತೆಗೆ ನಿಮ್ಮ ಹಣವನ್ನು ಹಿಂತಿರುಗಿಸ್ತೇನೆ. ನನಗೊಂದಿಷ್ಟು ಕಾಲಾವಕಾಶ ಕೊಡಿ ಸಾಕು ಎಂದಳು ಕೈ ಮುಗಿದು. ಅಭಿಯ ಮನಸ್ಸು ಹೆಂಡತಿಯ ಮುಖ ನೋಡಿ ಕರಗುತ್ತಿದ್ದರೂ ಕಲ್ಲಿನಂತೆ ನಿಂತಿದ್ದನು. ನನಗೆ ನಿಮ್ಮ ಜೊತೆ ಯಾವುದೇ ರೀತಿಯ ಒಡನಾಟ ಇಲ್ಲ, ಒಂದೆರಡು ಮಾತನ್ನು ಹೊರತುಪಡಿಸಿ. ಯಾಕೆಂದರೆ ನೀವೆಂದು ನನಗೆ ಒಳ್ಳೆಯ ಭಾವ ಆಗಲೇ ಇಲ್ಲ. ನಾದಿನಿ ಅಂದರೆ ನಿಮ್ಮ ತಂಗಿಯಂತೆಯೇ ಎಂದು ತಿಳಿಯಿರಿ. ಮುಂದೆಯಾದರೂ ನನ್ನ ಅಕ್ಕನಿಗೆ ಒಳ್ಳೆಯ ಗಂಡನಾಗಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಸಾತ್ವಿಕ್ಗೆ ನಯವಾಗಿ ಎಚ್ಚರಿಕೆ ನೀಡಿದಳು. ಶ್ರೀ, ಹೋಗಬೇಡ ಕಣೆ, ನಾನು ನಿನ್ನನ್ನು ನೋಡಿಕೊಳ್ತೇನೆ ಎಂದಳು ಇಂಚರ. ತಂಗಿಯ ಪರಿಸ್ಥಿತಿ ನೋಡಲಾಗದೆ ಶ್ರೇಣಿಗಳಿಗೆ ದುಃಖವಾಗಿ ಏನೂ ಹೇಳದೆ ಇಂಚರಲ ಕೈ ಹದುಮಿ ಭರವಸೆ ನೀಡಿ ಎಲ್ಲರಿಗೂ ಕೈ ಮುಗಿದು ಹಿಂದೆ ತಿರುಗಿ ನೋಡದೆ ಹೊರಟು ಹೋದಳು. ಅವಳು ಹೋಗುವುದನ್ನೇ ನೋಡುತ್ತಿದ್ದ ಅಭಿಯ ಮನಸ್ಸು ದ್ರವಿಸುತ್ತಿತ್ತು. ಬಾಯಿ ಮಾತಲ್ಲಿ ಏನೇ ಹೇಳಿದ್ರು ಮನಸಾರೆ ಅತಿಯಾಗಿ ಪ್ರೀತಿಸುತ್ತಿದ್ದವನು ಸಂದರ್ಭ ಹೆಂಡತಿಯನ್ನೇ ಶಿಕ್ಷಿಸುವ ಪರಿಸ್ಥಿತಿ ತಂದಿತ್ತು. ಅವನು ಜೀವವನ್ನು ಕಿತ್ತುಕೊಂಡು ಹೋಗುತ್ತಿರುವ ಭಾವ. ಅವನೀಗ ಅಕ್ಕನ ನೋವಲ್ಲಿ ಅಸಹಾಯಕನು. ಕುಸಿದು ಕುಳಿತಳು ಇಂಚರ. ಅವಳಿಗೆ ಈ ಥರ ಭಯ ಮೊದಲೇ ಇತ್ತು. ದೊಡ್ಡ ಕುಟುಂಬದಲ್ಲಿ ಸಣ್ಣ ತಪ್ಪಾದರೂ ಅದು ಬರುವುದೇ ತಮ್ಮಂಥ ಬಡವರ ಮೇಲೆ ಎಂದು ಯೋಚಿಸಿಯೇ ಸಾತ್ವಿಕ್ನನ್ನು ಮದುವೆಯಾಗಲು ಹಿಂಜರಿದಿದ್ದಳು. ಈಗ ಅದು ತಂಗಿಯ ರೂಪದಲ್ಲಿ ಸತ್ಯವಾಗಿತ್ತು. ಎಷ್ಟೇ ಅಂದು ಆಡಿದ್ರೂ ಒಡಹುಟ್ಟಿದ ತಂಗಿ ಎಲ್ಲಿ ಹೋಗುವಳು ಎಂಬ ಚಿಂತೆ, ಜೊತೆಗೆ ಮನೆಯವರ ಮೇಲೆ ಕೋಪ, ಅಸಹಾಯಕಳಂತೆ ಕಣ್ಣೀರಿಟ್ಟಳು. ನೋಡಿದ್ರ ಅತ್ತಿಗೆ, ನಿಮ್ಮ ಸೊಸೆ ರಾಣಿನ ಅವಳದೇ ತಪ್ಪು ಇದ್ದರೂ ದೊಡ್ಡವರು ಚಿಕ್ಕವರು ಅಂತ ನೋಡದೆ ಹೇಗೆ ದಬಾಯಿಸಿ ಹೋದ್ಲು. ಅವಳಿಗೆ ನೀವೆಲ್ಲ ಮುಖ್ಯ ಆಗಿದ್ದರೆ ಒಂದು ಮಾತು ಆದರೂ ನಮ್ಮ ಹತ್ರ ಕ್ಷಮೆ ಕೇಳ್ತಿದ್ಲು. ಅದಕ್ಕೆ ಹೇಳೋದು, ಈ ಬಿಕಾರಿಗಳಿಗೆ ವಿವೇಕ ಇರುವುದಿಲ್ಲ ಎಂದರು ಭಾನುಮತಿ ವಿಷ ಬೀಜ ಬಿತ್ತುವ ಕೆಲಸ ಮಾಡಿ. ಸುಮ್ಮನೆ ಇರು ಭಾನು, ಆ ಹುಡುಗಿ ಬಗ್ಗೆ ಹಗುರವಾಗಿ ಮಾತನಾಡೋದು ಬೇಡ. ಆಕೆ ನಿಮ್ಮೆಲ್ಲರಿಷ್ಟದಂತೆ ಮನೆ ಬಿಟ್ಟು ಹೋಗಿ ಆಯಿತು, ಮತ್ತೆ ನಿಮ್ಗೋಳು ಎಂದರು ಗಡುಸಾಗಿ. ಕಲ್ಯಾಣಿ ಅವರ ಮಾತಿಗೆ ಎಲ್ಲರ ಮುಖ ಕಪ್ಪಿಟ್ಟಿತ್ತು. ಅಭಿ ತಲೆ ಮೇಲೆ ಕೈ ಹೊತ್ತು ಕುಳಿತನು. ಒಂದು ಕಡೆ ಹೆಂಡತಿಯ ಕರೆತರಲ ಎನಿಸಿದರೆ ಮತ್ತೊಂದೆಡೆ ಅಕ್ಕನ ಸ್ಥಿತಿ ಅವನ ಕೈ ಕಟ್ಟಿ ಹಾಕಿತ್ತು. ಅಂಜನಳಿಗೆ ಶ್ರೇಣಿಕ ಬಗ್ಗೆ ಅನುಮಾನಗಳು ಇರದಿದ್ದರೂ ಎಲ್ಲರ ಎದುರು ವಹಿಸಿಕೊಳ್ಳಲು ತವರು ಮನೆ ಸಂಬಂಧ ಅಡ್ಡ ಬಂದಿತ್ತು. ಎಲ್ಲರ ಯೋಚನೆ ಅನುಮಾನಗಳ ನಡುವೆ ಬಹುದೂರ ಸಾಗಿದ್ದಳು ಶ್ರೇಣಿಕ. ದಿಕ್ಕು ತೋಚದೆ ಸುಮ್ಮನೆ ನಡೆದು ಹೋಗುತ್ತಿದ್ದವಳ ತಲೆಯಲ್ಲಿ ಅವಳು ಚಿಕ್ಕವಳಿದ್ದಾಗ ಅಜ್ಜಿ ಹೇಳುತ್ತಿದ್ದ ಮಾತು ನೆನಪಾದವು. ರತ್ನದ ಕಂಬಳಿ ನಮ್ಮನ್ನು ಹೆಚ್ಚು ದಿನ ರಕ್ಷಿಸುವುದಿಲ್ಲ ಕಂದ, ಅದನ್ನೇ ನಂಬಿ ಕೂರಬಾರ್ದು. ಸ್ವತಃ ನಾವೇ ಚಳಿಯಲ್ಲಿ ಭದ್ರವಾಗಿ ನೆಲೆಯೂರಲು ಪ್ರಯತ್ನಿಸಬೇಕು. ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಮುಗ್ಧ ಪ್ರಜ್ಞೆ ಮಾತ್ರ ತನಗೆ ತಿಳಿಯದೆಯೇ ತಮ್ಮನ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಿದ್ದಳು. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.